ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯದಿಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನನ್ನ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದನಿಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದನಿಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗಿವ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿಹ ದುಷ್ಟರ ಶಿಕ್ಷೆಗಾಗಿ. ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿಹ ದುಷ್ಟರ ಶಿಕ್ಷೆಗಾಗಿ. ನಿಂತಿಹಳು ನೋಡಿಲ್ಲಿ ಶೂಲಪಾಣಿಯಾಗಿ, ಕರುನಾಡ ಮಕ್ಕಳ ಹಿರಿದೈವವಾಗಿ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯದಿಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ. ಚಾಮುಂಡಿ ತಾಯಿಯ ಬಗ್ಗೆ ಬಹುಶಃ ಪಾಪ್ಯುಲರ್ ಆದಂತಹ ಗೀತೆ ಇದು, ಎಲ್ಲರ ಬಾಯಲ್ಲೂ ಹರಿದಾಡುತ್ತೆ ಈ ಒಂದು ಗೀತೆ. ಸೊ ಈ ಗೀತೆಯ ಬಗ್ಗೆ ಮ್ಯಾಮ್ ಏನು ಹೇಳ್ತಾರೆ ಕೇಳೋಣ. ಅರ್ಚನಾ ಮ್ಯಾಮ್. ಹೌದಮ್ಮ, ಆ್ಯಕ್ಚುಲಿ ನೀನು ಹೇಳ್ದ ಹಾಗೆ ಬಹಳ ಪಾಪ್ಯುಲರ್ ಆಗಿರುವಂತಹ ತುಂಬ ಸುಂದರವಾದ ಹಾಡಿದು. ನಮ್ಮ ಪ್ರೀತಿಯ ಬಿ ಕೆ ಸುಮಿತ್ರಮ್ಮ ಅವರು ಹಾಡಿ ಅತ್ಯಂತ ಜನಪ್ರಿಯಗೊಳಿಸಿರೋ ಗೀತೆಗಳಲ್ಲಿ ಇದು ಒಂದು. ಇವತ್ತು ನಿನ್ನ ಹಾಡಿನ ಬಗ್ಗೆ ನಿಂಗೇನು ಅನ್ನಿಸ್ತು ಅಂತ ಕೇಳ್ತೀನಿ. ನಿನ್ನ ಹಾಡಿನ ಸೂಕ್ಷ್ಮ ವಿಶ್ಲೇಷಣೆ ನೀನು ಮಾಡ್ಕೊಳ್ಳೋದಾದರೆ ಏನು ಅನ್ನಿಸ್ತು? ಚೆನ್ನಾಗಿ ಹಾಡಿದ್ದೀನಿ, ಬಟ್ ಗಮಕಗಳು ಅಲ್ಲಿ ಕೊಡೋದ್ರಲ್ಲಿ ಸ್ವಲ್ಪ ಏನೋ. ವೆರಿ ಗುಡ್. ಹೌದು, ಸ್ವಲ್ಪ ಅಲ್ಲ, ಯಾವ ಗಮಕನೂ ಸರಿ ಬರಲಿಲ್ಲ. ತಾನನ ತಾನನ ತಾರರ ತಾರರ ಅದೆಲ್ಲ ಯಾವುದು ಬಂದು ಕೂತ್ಕೊಳ್ಳಲಿಲ್ಲ. ಆಮೇಲೆ ನಿಮ್ಮ ಮೂರನೇ ಸಾಲಲ್ಲಿ ಏನು ಗಮಕ ಹಾಡ್ದಿದ್ದು ನಂಗೆ ಗೊತ್ತೇ ಆಗಲಿಲ್ಲ, ಅದು ಅರ್ಥವೇ ಆಗಲಿಲ್ಲ ನನಗೆ. ಅದೇನು ಮೂರನೇ ಸಾಲು ಹಾಡು ಚರಣದಲ್ಲಿ? ಫಸ್ಟ್ ಚರಣದಲ್ಲ ಮ್ಯಾಮ್, ಎಲ್ಲದು ಯಾವ್ದಾರು ಒಂದು ಚರಣದ ಹಾಡು. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗಿವ ಹೂಗಳ ಮಾಲೆ. ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಕೂತ್ಕೊಂತು. ಸೊ ನೀನು ಸಂಗತಿಗಳನ್ನು ಇನ್ನೊಂಚೂರು ವಿತ್ ಈಸ್ ಆಮೇಲೆ ಎಲ್ಲದನ್ನು ಬಿಡಿಸ್ಕೊಂಡು ಹಾಡಿ ಅಭ್ಯಾಸ ಮಾಡಬೇಕಿತ್ತು, ಆಯಿತಾ? ಸೊ ಆ ಸಂಗತಿಗಳಲ್ಲಿ ಎಡವಟ್ಟಾಯಿತು. ಆಮೇಲೆ ಬಹಳ ಕಡೆ ನೀನು ಶಾರ್ಪ್ ಹೋದೆ ಇವತ್ತು. ಮತ್ತೆ ಯಾಕೋ ಆ ಟೆಂಡೆನ್ಸಿ ವಾಪಸ್ ಬಂತು. ಯಾಕಂದರೆ ನಗು ನಗುತ್ತಾ ಚಾಮುಂಡಿ ನಿಂತಿಹಳು ಅದೇ ಸೇರಲಿಲ್ಲ. ನಿಂತಿಹಳು ಅಂತ ಜಾಸ್ತಿ ಹೋಗ್ತಾ ಇತ್ತು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಸೊ ಫೋಕಸ್ ಮಾಡು,
ಇನ್ನೂ ಜಾಸ್ತಿ ಫೋಕಸ್ ಮಾಡು. ಬಟ್ ತುಂಬ ಒಳ್ಳೆ ಹಾಡನ್ನು ಅಟೆಂಪ್ಟ್ ಮಾಡಿದ್ವಿ, ಒಳ್ಳೆ ಹಾಡನ್ನು ಕೊಟ್ಟಿದ್ಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್? ಹಾಡಂತೂ ಅದ್ಭುತವಾದ ಹಾಡು ಅಲ್ವಾ? ಹೌದು ಸರ್. ನನಗನ್ಸಿದ್ದು ಏನಂದರೆ, ನೀವು ಎಲ್ಲಿ ಸಾಹಿತ್ಯ ಮರ್ತು ಬಿಡ್ತೀನಿ ಅಂತ ಬೇರೆ ಕಾನ್ಸಂಟ್ರೇಷನ್ ಕಳ್ಕೊತಿದ್ರೇನೋ ಅಂತ ಅನ್ಸುತ್ತೆ. ಯಾಕೆಂದರೆ ಅಲ್ಲಿ ಮರ್ದಿನಿ ಏನೋ ಮರ್ದನಿ ಅಂತ ಅಂದ್ರಿ, ಮಹಿಷಾಸುರ ಮರ್ದನಿಯ ವೈಭವ ಲೀಲೆ. ಮರ್ದನಿ ಅಂದ್ರಿ, ಮರ್ದಿನಿ ಅಲ್ವಾ? ಆ ಥರದ್ದೆಲ್ಲ ಹೇಳ್ತಾ ಇದ್ದಾಗ ನೆಕ್ಸ್ಟ್ ಚರಣನೂ ಕೂಡ ಅಕ್ಷರಗಳೆಲ್ಲ ಬೇರೆ ಬೇರೆ ಏನೋ ಸಿಸ್ಟರನ್ನು ಅದೆಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಕ್ಲಮ್ಸಿ ಆಗಿತ್ತು ಅದು ಅಲ್ವಾ? ಹಾಗಾಗಿ ಆ ಥರದ ಸಮಸ್ಯೆ ಆಗ್ತಿದೆ ಅಂತ ಅನಿಸುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪುಸ್ತಕ ಮುಂದೆ ಇಟ್ಟರೆ ಸ್ವಲ್ಪ ಇನ್ನೂ ಈಸಿಯಾಗಿ ಹಾಡ್ತೀರೇನೋ ಅಂತ ಅನಿಸ್ತು ನನಗೆ. ಲಿರಿಕ್ಸ್ ಬಗ್ಗೆ ಸ್ವಲ್ಪ ಗಮನ ಅಂದರೆ ಅದ್ರ ಕಡೆ ಗಮನ ಹರ್ಸೋಕ್ಕೆ ಹೋಗಿ ಬೇರೆದನ್ನು ಕಳ್ಕೊತಾ ಇದ್ದೀರೇನೋ ಅಂತ ಅನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ಸಾಹಿತ್ಯ ಒಂದು ವೇಳೆ ತಕ್ಷಣಕ್ಕೆ ನೆನಪಿಗೆ ಬರ್ತಿಲ್ಲ ಅಂದ್ರೂ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಒಂದು ಬಿಟ್ಟು ಅವರು ನುಡಿಸುವಾಗ ನೆನಪು ಮಾಡಿಕೊಂಡು ಹಾಡಬಹುದು. ಅಥವಾ ಎಲ್ಲೋ ಒಂದು ಅಕ್ಷರ ಒಂದು ಪದ ಆಚೆ ಈಚೆ ಆದ್ರೂ ಅದು ತುಂಬ ದೊಡ್ಡ ತಪ್ಪು ಅಂತ ಅನಿಸಲ್ಲ. ಬಟ್ ಗಾಯಕರು ಶ್ರುತಿ ಮತ್ತು ತಾಳ ಬಿಟ್ಟು ಹಾಡಿಬಿಟ್ರೆ ಕೇಳೋಕ್ಕಾಗಲ್ಲ ಹೌದು ಮ್ಯಾಮ್. ಅಲ್ವಾ? ಹೌದು ಮ್ಯಾಮ್. ಕಿವಿ ಮುಚ್ಕೊಳ್ಳೋಣ ಅಂತ ಅನಿಸೋ ಥರ ಯಾವ ಗಾಯಕರು ಹಾಡಬಾರ್ದು. ಸೊ ಯಾಕೆ ಶ್ರುತಿ ತಾಳವನ್ನು ತಾಯಿ ತಂದೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದನ್ನು ಬಿಟ್ಟು ಹಾಡಲೇಬಾರ್ದು ಅಲ್ವಪ್ಪ? ಹೌದು ಮ್ಯಾಮ್. ಅಷ್ಟೇ, ಇನ್ನೇನು ಅಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವೇಮ್ಗಲ್ ಸರ್? ಸಚಿನ್, ಹಾಂ ಸರ್. ಪಾಪ ನಿನಗೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಇದ್ದಂಗೆ. ಪಾಪ ಆಫೀಸ್ ಮೇಡಮ್ ಅಲ್ಲೇ ಸಿಕ್ಕಿದಾಗ ಹೇಳ್ತಾ ಇದ್ರು, ಅದೇ. ಆ ಕಡೆ ಆಫೀಸ್ದು ಟೆನ್ಷನ್ನು, ಈ ಕಡೆ ರಿಯಾಲಿಟಿ ಶೋನಲ್ಲಿ ಇರಬೇಕು ಅಂತ. ಒಟ್ಟಿನಲ್ಲಿ ಸಾಫ್ಟ್ವೇರಲ್ಲಿ ಆಫೀಸ್ಗಳಲ್ಲಿ ಹೆಚ್ಚಿಗೆ ಹಿಂದಿ ಹಾಡುಗಳೇ ಆಡ್ತೀರಲ್ಲ ನೀವು ಹೆಚ್ಚಿಗೆ? ಅಲ್ಲಿ ಆ ಥರ ಏನಿಲ್ಲ ಸರ್, ನಮ್ಮ ಇದರಲ್ಲಿ ಕನ್ನಡದವರೇ ಜಾಸ್ತಿ ಇದ್ದಾರೆ ನನ್ನ ಕಂಪ್ನಿಯಲ್ಲಿ. ಅಲ್ಲಿ ಯಾವಾಗಾದರೂ ಆಡ್ತೀರಾ ಕನ್ನಡ ಕನ್ನಡದಲ್ಲಿ? ಅದರಲ್ಲೂ ಜಾನಪದ ಆಡ್ತೀರಾ ಅಥವಾ ಸಿನಿಮಾ ಹಾಡು ಆಡ್ತೀರಾ? ಆಲ್ಮೋಸ್ಟ್ ನಾನು ಫಿಲ್ಮ್ ಸಾಂಗ್ ಹಾಡ್ತೀನಿ ಅದಕ್ಕೆ ಸರ್. ಹಾಂ, ಜಾನಪದ ನನಗೆ ಹೊಸದು ಆ್ಯಕ್ಚುಲಿ. ಇದು ಇವಾಗೆಲ್ಲ ಹೊಸದು ಏನು ಹಾಡುತ್ತೆ ಇಲ್ಲಿವರೆಗೂ ಎಲ್ಲ ಅವತ್ತು ಕಲಿತು ಅವಾಗ ಹಾಡ್ತಾ ಇರೋದು. ಈಗ ನೀವು ಆಡೋದನ್ನು ನೋಡಿ ನಿಮ್ಮ ಉಳಿದ ಸಾಫ್ಟ್ವೇರ್ ಏನಿದ್ದಾರಲ್ಲ, ಟಿಕ್ಕಿಗಳು ಏನಂತ ಕರೀತಾರ, ಅವ್ರಿಗಾದ್ರೂ ಪ್ರೇರಣೆ ಆಗಲಿ. ಬೆಂಗಳೂರಲ್ಲಿ ಸಾಕಷ್ಟಿದ್ದಾರೆ. ಶುಕ್ರವಾರ ಶನಿವಾರ ಬಂತು ಅಂದರೆ ಬರೀ ರೆಸಾರ್ಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಬೇರೆ ರೀತಿ ಎಂಜಾಯ್ ಮಾಡ್ಕೊಂಡು ಬರ್ತಾರಲ್ಲ. ಅಟ್ಲೀಸ್ಟ್ ಈ ಗಾಯನದ ಬಗ್ಗೆ ಸ್ವಲ್ಪ ನಿಮ್ಮನ್ನು ನೋಡಿ ಆದರೂ ಆಸಕ್ತಿ ಮೂಡಲಿ. ನಿಮ್ಮ ಪ್ರಯತ್ನ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರೋದೇ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಇನ್ನು ಮತ್ತು ಮೇಡಮ್ ಹೇಳಿದಾರಲ್ಲ, ಅದೆಲ್ಲ ನಿಧಾನವಾಗಿ ಸರಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ರೈಟ್. Thank you so ಸಚಿನ್, much, sir. ತುಂಬ ಜನಕ್ಕೆ ಆ್ಯಕ್ಚುಲಿ ಜನಪದ ಗೀತೆಗಳನ್ನು ಕಲ್ತ್ಕೊಳ್ಳೋದಾಗಲಿ ತುಂಬ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ಇದು ಹೊಸ ಗೀತೆ, ನಾನು ಮೊದಲನೇ ಸಾರಿ ಕಲ್ತಿದ್ದೀನಿ. ಸೊ ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ದಟ್ ಪ್ರೊಸೆಸ್. ನಿಮಗೂ ಅದೇ ಪ್ರೊಸೆಸ್ಸೇನೆ, ಎಲ್ಲರಿಗೂ ಏನಾಗ್ತಾ ಇದೆಯೋ ನಮಗೂ ಅದೇ ಅಲ್ವಾ ಆಗೋದು. ಸೊ ಹಾಗೆ ಗುಡ್ ಲಕ್ಸ್ ನಿಮಗೆ. ಥ್ಯಾಂಕ್ ಯು. ಓಕೆ.